ನಮಸ್ಕಾರ ಸ್ನೇಹಿತರೆ. ಮನೆಗಳಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮನೆಯಲ್ಲಿ ಹೆಂಡತಿ ಏನು ಮಾಡ್ತಾರೆ, ವೈಫ್ ಏನು ಮಾಡ್ತಾರೆ ಅಂತ. ಅದಕ್ಕೆ ಎಲ್ಲರ ಉತ್ತರ ಕೂಡ ಬಹುತೇಕ ಒಂದೇ ಆಗಿರುತ್ತೆ. ಏನಿಲ್ಲ, ಅವರು ಮನೇಲಿ ಸುಮ್ಮನೆ ಇರ್ತಾರೆ, ಹೌಸ್ ವೈಫ್ ಅಂತ ತುಂಬ ಜನ ಬಹಳ ಕ್ಯಾಶುವಲ್ ಆಗಿ ಹೇಳ್ತಾರೆ. ಆದರೆ ಸುಮ್ಮನೆ ಮನೇಲಿ ಇರ್ತಾರೆ ಅನ್ನೋ ಮಾತಿದೆಯಲ್ಲ, ಅದರ ಹಿಂದಿರೋ ಎಕನಾಮಿಕ್ ವ್ಯಾಲ್ಯೂ ಎಷ್ಟು ಯಾವತ್ತಾದರೂ ಕೂಡ ಥಿಂಕ್ ಮಾಡಿದ್ದೀರಾ? ಖಂಡಿತ ಇಲ್ಲ. ಬೆಳಗ್ಗೆ 5ಕ್ಕೆ ಶುರುವಾಗೋ ಅವರ ಕೆಲಸ ರಾತ್ರಿ 11ರವರೆಗೂ ಕೂಡ ನಡೀತಾ ಇರುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ. ಆದರೂ ಅವ್ರ ಕೆಲಸಕ್ಕೆ ಸಂಬಳ ಇಲ್ಲ, ರಜೆ ಇಲ್ಲ, ರಿಟೈರ್ಮೆಂಟ್ ಅಂತೂ ಮೊದಲೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋದು ನಮ್ಮ ಮನೆಗಳ ಬೆನ್ನೆಲುಬಾಗಿರೋ ಗೃಹಿಣಿಯರಿಂದ ಫ್ಯಾಮಿಲಿಗೆ ಸಿಗುವ ಆರ್ಥಿಕ ಭದ್ರತೆಯ ಬಗ್ಗೆ. ನೋಡಿ, ದುಡಿಯೋ ವ್ಯಕ್ತಿಗೆ, ಪುರುಷನಿಗೆ, ಗಂಡಂಗೆ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಮುಖ್ಯನೋ, ಇಡೀ ಮನೆಯನ್ನು ನಿಭಾಯಿಸೋ ಹೆಂಡತಿಗೂ ಟರ್ಮ್ ಇನ್ಶೂರೆನ್ಸ್ ಅಷ್ಟೇ ಮುಖ್ಯ. ಯಾಕೆ, ಹೇಗೆ, ಇದು ಕುಟುಂಬಗಳಿಗೆ ಯಾಕೆ ಅನಿವಾರ್ಯ, ಅದನ್ನು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಶೂನ್ಯ ಸಂಪಾದನೆ ಆದರೆ ಕೋಟಿ ಬೆಲೆಯ ಕೆಲಸ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ಗಂಡ ಒಬ್ಬನೇ ದುಡಿಯೋನು, ಆತನಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿ ಆರ್ಥಿಕವಾಗಿ ಬೀದಿಗೆ ಬೀಳಬಾರ್ದು ಅಂತ ಟರ್ಮ್ ಇನ್ಶೂರೆನ್ಸ್ ಕೆಲವರು ಮಾಡಿಸಿರ್ಬೋದು, ಕೆಲವರು ಅದನ್ನು ಕೂಡ ಮಾಡಿಸದೇ ಇರ್ಬೋದು. ಆದರೆ ಇಲ್ಲಿ ನಾವು ಪುರುಷ ಮಾಡಿಸಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದರೆ ಹೊರಗಡೆ ದುಡಿಲಿಕ್ಕೆ ಹೋಗದ ಗೃಹಿಣಿಗೆ ಏನಾದರೂ ಅನಾಹುತ ಆದರೆ ಆಗ ಆರ್ಥಿಕವಾಗಿ ಏನು ಕೂಡ ಕುಟುಂಬಕ್ಕೆ ನಷ್ಟ ಆಗಲ್ವಾ? ಖಂಡಿತ ಆಗುತ್ತೆ. ಒಂದು ಕ್ಷಣ ಲಾಜಿಕಲಿ ಲೆಕ್ಕ ಹಾಕಿ. ಮನೆಯಲ್ಲಿ ತಾಯಿ ಇಲ್ಲದ ಅಥವಾ ಹೆಂಡತಿ ಇಲ್ಲದ ಪರಿಸ್ಥಿತಿ ಬಂದರೆ ಏನಾಗುತ್ತೆ? ಮಕ್ಕಳನ್ನು ನೋಡ್ಕೊಳ್ಳೋಕೆ ಒಬ್ಬರು ಡೇ ಕೇರ್ ನ್ಯಾನಿ ಬೇಕು, ಅಡುಗೆ ಮಾಡೋಕೆ, ಮನೆ ಕ್ಲೀನ್ ಮಾಡೋಕೆ ಮತ್ತೊಬ್ಬರು ಬೇಕು, ವಯಸ್ಸಾದ ತಂದೆ ತಾಯಿಯರ ಆರೈಕೆಗೆ ಇನ್ಯಾರೋ ಬೇಕು. ಹಾಗಂತ ಮಹಿಳೆಯರನ್ನ ಈ ಕೆಲಸಕ್ಕೆ ಲಿಮಿಟ್ ಮಾಡಬೇಕು ಅಂತ ನಾವು ಹೇಳ್ತಿಲ್ಲ. ಪುರುಷ ಮಹಿಳೆಯರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನಾವು ಹೇಳ್ತಿರೋದು. ಆದರೆ ರಿಯಾಲಿಟಿ ಏನು, ಭಾರತದಲ್ಲಿ ಹೆಚ್ಚಿನ ಮಹಿಳೆಯರು ಮನೆ ನೋಡ್ಕೊಳ್ಳೋದಕ್ಕೆ ಅವ್ರನ್ನ ಸೀಮಿತ ಮಾಡಲಾಗ್ತಿದೆ, ಅದಕ್ಕೊಂದು ಬೆಲೆ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ರಿಯಾಲಿಟಿ ಏನು ಅಂತ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದರ ವ್ಯಾಲ್ಯೂ ಏನು ಅಂತ. ಇಷ್ಟು ದಿನ ಸಂಪೂರ್ಣವಾಗಿ ಪುಕ್ಸಟೆ ಆಗ್ತಿತ್ತು, ಎಲ್ಲ ಕೆಲಸ ಫ್ರೀಯಾಗಿ ಆಗ್ತಿತ್ತು. ಈಗ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾಗತ್ತೆ. ಇವತ್ತಿನ ಮೆಟ್ರೋ ಸಿಟಿಯಲ್ಲಿ ಅಥವಾ ಸಣ್ಣ ಟೌನ್ಗಳಲ್ಲಿ ಎಲ್ಲ ಕೆಲಸಕ್ಕೆ ಹೊರಗಡೆ ಅವ್ರನ್ನ ಇಟ್ಕೊಂಡ್ರೆ ತಿಂಗಳಿಗೆ ಕನಿಷ್ಠ 20,000 to 30,000 ರೂಪಾಯಿ ಖರ್ಚಾಗುತ್ತೆ. ವರ್ಷಕ್ಕೆ 4 to 5 ಲಕ್ಷ ರೂಪಾಯಿ. ಹಾಗೆ ತಾಯಿ ಕೊಡೋ ಎಮೋಷನಲ್ ಸಪೋರ್ಟ್ ಇದೆಯಲ್ಲ, ದುಡ್ಡು ಕೊಟ್ಟರೆ ಸಿಗುತ್ತಾ? ಮಕ್ಕಳಿಗೆ ತಾಯಿಯಿಂದ ಸಿಗೋ ಎಮೋಷನಲ್ ಸಪೋರ್ಟ್ ಮತ್ತು ಗಂಡಂಗೆ ಪತ್ನಿಯಿಂದ ಸಿಗೋ ಎಮೋಷನಲ್ ಸಪೋರ್ಟ್. ಒಂದೇ ಆದಾಯದ ಮೇಲೆ ನಡೀತಾ ಇರೋ ಫ್ಯಾಮಿಲಿಗೆ ಒಮ್ಮೆಲೆ ಈ ರಿಪ್ಲೇಸ್ಮೆಂಟ್ ಕಾಸ್ಟ್ ಬಂದು ಬಿದ್ದರೆ ದುಡಿಯೋ ಗಂಡನ ಸಂಪೂರ್ಣ ಉಳಿತಾಯ ಕರಗಿ ಹೋಗುತ್ತೆ, ಮೆಂಟಲ್ ಪೀಸ್ ಕಿತ್ಕೊಂಡು ಹೋಗುತ್ತೆ, ಮಾನಸಿಕವಾಗಿ ಸಪೋರ್ಟೇ ಇಲ್ಲದೆ ಇರೋ ಒಂಥರ ಈ ಬಿರುಗಾಳಿಗೆ ಸಿಕ್ಕ ನೌಕೆ ರೀತಿ ಆಗುತ್ತೆ. ಮಾನಸಿಕವಾಗೂ ಕೂಡ ಅನ್ಸ್ಟೇಬಲ್ ಆಗೋ ಚಾನ್ಸಸ್ ಇರುತ್ತೆ. ಪುರುಷ ಮಾನಸಿಕವಾಗೂ ಕೂಡ ಅಷ್ಟೇ, ಫಿನಾನ್ಷಿಯಲಿ ಕೂಡ ಅಷ್ಟೇ. EMI ಕಟ್ಟೋಕ್ಕೂ ಪರದಾಡೋ ಪರಿಸ್ಥಿತಿ ಬರ್ಬೋದು. ಮಕ್ಕಳ ಎಜುಕೇಶನ್ ಫಂಡ್ ಕೂಡ ಸ್ಟಾಪ್ ಆಗ್ಬೋದು. ಯಾಕಂದ್ರೆ ಸ್ನೇಹಿತರೆ, ನಮ್ಮ ತಾಯಂದಿರು, ಪತ್ನಿಯರು, ಸಹೋದರಿಯರು ಮಾಡೋದು ಅನ್ಪೇಯ್ಡ್ ಡೊಮೆಸ್ಟಿಕ್ ವರ್ಕ್, ಸಂಬಳ ಇಲ್ಲದ ಕೆಲಸ. ಒಂದು ರಿಪೋರ್ಟ್ ಪ್ರಕಾರ ಭಾರತದ ಗೃಹಿಣಿಯರು ಮಾಡೋ ಕೆಲಸದ ಆರ್ಥಿಕ ಮೌಲ್ಯ ನಮ್ಮ ದೇಶದ GDPಯ 7.5ರಷ್ಟಿದೆ. ಇದರ ವ್ಯಾಲ್ಯೂ ಎಷ್ಟು ಗೊತ್ತಾ? ಬರೋಬ್ಬರಿ 22.7 ಲಕ್ಷ ಕೋಟಿ ರೂಪಾಯಿ. ಈಗ ಹೇಳಿ, ಜಸ್ಟ್ ಹೋಮ್ ಮೇಕರ, ಹೌಸ್ ವೈಫಾ? ನೀವು ಮನೆಯಲ್ಲಿ ಪ್ರತಿಯೊಂದಕ್ಕೂ ಆಳು ಕಾಳು ಇಟ್ಕೊಂಡು ಪ್ರತಿಯೊಂದು ಕೆಲಸವನ್ನ ಜನ ಇಟ್ಕೊಂಡು ಮಾಡಿಸ್ಕೊಂಡು ನಿಮ್ಮ ಪತ್ನಿಯನ್ನ ಸುಮ್ಮನೆ ಮನೇಲಿ ಸೋಫಾದ ಮೇಲೆ ಕೂತಿರುವಂತ ಕೂರಿಸಿದ್ರೆ ಅವಾಗ ಬೇಕಾದ್ರೆ ಹೇಳಿ ಹೌಸ್ ವೈಫ್ ಅಂತ. ಆದರೆ ಹೆಚ್ಚಿನ ಮನೆಗಳಲ್ಲಿ ಆ ರೀತಿ ಇಲ್ವಲ್ಲ, ಸುಮ್ಮನೆ ಮನೇಲಿ ಕೂತಿರಲ್ಲ. ಇಡೀ ದೇಶದ ಎಕಾನಮಿನೇ ಇಂಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಮಕ್ಕಳನ್ನು ರೂಪಿಸ್ತಾ ಇದ್ದಾರೆ, ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡ್ತಾ ಇರ್ತಾರೆ. ದುಡಿಯೋ ಕೈಗಳಿಗೆ ಎಷ್ಟು ಬೆಲೆ ಇದೆಯೋ ಮನೆ ನಿಭಾಯಿಸೋ ಕೈಗಳಿಗೂ ಕೂಡ ಅಷ್ಟೇ ಬೆಲೆ ಇದೆ. ಅದೇ ಕಾರಣಕ್ಕೆ ಸ್ನೇಹಿತರೆ, ಭಾರತದಲ್ಲಿ ಗೃಹಿಣಿಯರಿಗೂ ಕೂಡ ಟರ್ಮ್ ಇನ್ಶೂರೆನ್ಸ್ ಲಭ್ಯ ಇದೆ. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಎಷ್ಟು ಕವರ್ ಸಿಗುತ್ತೆ, ಎಲಿಜಿಬಿಲಿಟಿ ರೂಲ್ಸ್ ಏನು, ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಡಿಟೋ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ. ಮನೇಲಿ ಯಾರಿಗೇ ಆದ್ರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸುವಾಗ 106 ಡೌಟ್ಸ್ ಬರ್ತವೆ. ಯಾವ ಪ್ಲಾನ್ ಬೆಸ್ಟ್, ಎಷ್ಟು ಕವರೇಜ್ ಸಿಗುತ್ತೆ, ಏನಾದರೂ ಹಿಡನ್ ಕಾಸ್ಟ್ ಇದೆಯಾ, ಇದನ್ನೆಲ್ಲ ಕ್ಲಿಯರ್ ಆಗಿ ತಿಳ್ಕೊಳ್ಳೋದು ಹೇಗಪ್ಪ ಅನ್ನೋ ತಲೆನೋವು ಶುರುವಾಗುತ್ತೆ. ಈ ಟೆನ್ಷನ್ ಅನ್ನ ಸಂಪೂರ್ಣ ದೂರ ಮಾಡೋಕೆ ಇರೋದೇ ಡಿಟೋ ಇನ್ಶೂರೆನ್ಸ್. ಇದು ಭಾರತದ ಅತ್ಯುತ್ತಮ ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್. ನೀವಿಲ್ಲಿ ಸ್ಪ್ಯಾಮ್ ಕಾಲ್ಸ್ ಬಗ್ಗೆ ಟೆನ್ಷನ್ ತಗೊಳ್ಳೋ ಹಾಗಿಲ್ಲ. ಒಮ್ಮೆ ನಂಬರ್ ಕೊಟ್ಟರೆ ದಿನಕ್ಕೆ 10 ಸಲ ಕಾಲ್ ಮಾಡಿ ಪಾಲಿಸಿ ತಗೊಳ್ಳಿ ಅಂತ ಅವ್ರು ನಿಮ್ಮನ್ನು ಕೇಳೋದೇ ಇಲ್ಲ. ನೀವು ಬುಕ್ ಮಾಡಿಕೊಂಡಾಗ ಆ ಟೈಮಿಗೆ ಮಾತ್ರ ಒನ್ ಟೈಮ್ ನಿಮಗೆ ಕಾಲ್ ಬರುತ್ತೆ. ಅದು ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸನ್ನು ನೀವು ಪಡಿಲಿಕ್ಕೆ ಅಷ್ಟೇ. ನೀವು ಬುಕ್ ಮಾಡಿಕೊಂಡು ಡಿಟೋದಲ್ಲಿರೋ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ ಜೊತೆ ಮಾತಾಡಿ ಫ್ರೀಯಾಗಿ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ, ಗಂಡನ ಆದಾಯ
ಮತ್ತು ಗೃಹಿಣಿಯಾಗಿದ್ದರೆ ನಿಮ್ಮ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಯಾವ ಪ್ಲಾನ್ ಸೂಕ್ತ ಅಂತ ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ. ನೀವು ಉಚಿತವಾಗಿ ಸಲಹೆಯನ್ನು ಪಡಿಬೋದು. ಅಷ್ಟೇ ಅಲ್ಲ, ಫ್ಯೂಚರ್ನಲ್ಲಿ ಕ್ಲೇಮ್ ಮಾಡೋ ಸಂದರ್ಭ ಬಂತು ಅಂದರೂ ಕೂಡ ಇವ್ರದ್ದೇ ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ಹೆಲ್ಪ್ ಮಾಡುತ್ತೆ. ಗೂಗಲ್ನಲ್ಲಿ ಡಿಟೋಗೆ 4.9 ಸ್ಟಾರ್ ರೇಟಿಂಗ್ ಇದೆ. 600, 700, 800 ರೂಪಾಯಿಗೆಲ್ಲ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. 1 ಕೋಟಿ ರೂಪಾಯಿ ತನಕದ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ನೀವು ಮಾಡಿಸ್ಬೋದು. ಆಗ ದುರದೃಷ್ಟಕರ ಸನ್ನಿವೇಶದಲ್ಲಿ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಫ್ಯಾಮಿಲಿಗೆ ಲಂಸಮ್ ಆಗಿ ಆ ದುಡ್ಡು ಸಿಗೋಕ್ಕೆ ಹೆಲ್ಪ್ ಆಗುತ್ತೆ, ಆರ್ಥಿಕವಾಗಿ ಸೆಕ್ಯೂರ್ ಆಗ್ತಾರೆ. ಸೊ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲೇ ಚೆಕ್ ಮಾಡಿ ನೀವು ಫ್ರೀ ಇರೋ ಟೈಮ್ಗೆ ಫ್ರೀ ಕಾಲ್ನ ನೀವು ಬುಕ್ ಮಾಡ್ಕೋಬೋದು. ಬನ್ನೀಗ ನಾವು ಟಾಪಿಕಲ್ಲಿ ಕಂಟಿನ್ಯೂ ಮಾಡೋಣ. ಸ್ಯಾಲರಿ ಸ್ಲಿಪ್ ಇಲ್ಲ ಆದ್ರೂ 1 ಕೋಟಿ ಕವರ್, ಇದು ಹೇಗೆ ಸಾಧ್ಯ? ಈಗ ನಿಮಗೆ ದೊಡ್ಡ ಡೌಟ್ ಬಂದಿರಬಹುದು, ಟರ್ಮ್ ಇನ್ಶೂರೆನ್ಸ್ ಕೊಡೋದು ಆದಾಯದ ಆಧಾರದ ಮೇಲಲ್ವಾ? ಹೌಸ್ ವೈಫ್ಗೆ IT ರಿಟರ್ನ್ಸ್ ಇರಲ್ಲ, ಸ್ಯಾಲರಿ ಸ್ಲಿಪ್ ಇರಲ್ಲ, ಬ್ಯಾಂಕ್ ಅಕೌಂಟ್ ನಲ್ಲಿ ತಿಂಗಳು ಸಂಬಳ ಬಂದ್ ಬೀಳಲ್ಲ, ಹಾಗಿದ್ಮೇಲೆ ಇನ್ಶೂರೆನ್ಸ್ ಕಂಪನಿಗಳು ಇವರಿಗೆ ಪಾಲಿಸಿ ಹೇಗೆ ಕೊಡ್ತಾರೆ ಅಂತ. ಎಸ್ ಸ್ನೇಹಿತರೆ, ಕೆಲ ವರ್ಷಗಳ ಹಿಂದೆ ಹಂಗಿತ್ತು. ಗೃಹಿಣಿಯರಿಗೆ ಟರ್ಮ್ ಇನ್ಶೂರೆನ್ಸ್ ಸಿಗೋದೇ ಕಷ್ಟ ಇತ್ತು. ಆದ್ರೆ ಈಗ ರೂಲ್ಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿವೆ. ಇನ್ಶೂರೆನ್ಸ್ ಕಂಪನಿಗಳು ಗೃಹಿಣಿಯರ ಆರ್ಥಿಕ ಮೌಲ್ಯವನ್ನ ಅರ್ಥ ಮಾಡ್ಕೊಂಡಿವೆ. ಹೀಗಾಗಿ ಈಗ ಭಾರತದಲ್ಲಿ ಗೃಹಿಣಿಯರಿಗೂ ಕೂಡ 1 ಕೋಟಿ ರೂಪಾಯಿವರೆಗೆ ಕವರೇಜ್ ಸಿಗುತ್ತೆ. ಆದ್ರೆ ಇದಕ್ಕೆ 3 ಮುಖ್ಯವಾದ ಕ್ಲಿಯರ್ ರೂಲ್ಸ್ ಇವೆ. ರೂಲ್ ನಂಬರ್ 1, ಗಂಡನಿಗೆ ಕನಿಷ್ಠ ವಾರ್ಷಿಕ ಆದಾಯ 5 ಲಕ್ಷ ರೂಪಾಯಿ ಇರಬೇಕು. ರೂಲ್ ನಂಬರ್ 2, ಗಂಡನಿಗೆ ಈಗ ಆಲ್ರೆಡಿ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಇರಬೇಕು. ಒಂದು ವೇಳೆ ಗಂಡನಿಗೆ ಪಾಲಿಸಿ ಇಲ್ಲದೆ ಇದ್ದು 5 ಲಕ್ಷಕ್ಕಿಂತ ಹೆಚ್ಚಿನ ಸಂಬಳವಿದ್ದು ಎಲಿಜಿಬಿಲಿಟಿ ರೀಚ್ ಆದ್ರೆ ಅವರಿಬ್ಬರು ಒಟ್ಟಿಗೆ ಪಾಲಿಸಿಯನ್ನ ಮಾಡ್ಸಕ್ಕಾಗತ್ತೆ. ರೂಲ್ ನಂಬರ್ 3, ಶಿಕ್ಷಣದ ಅರ್ಹತೆ. ಮಹಿಳೆ ಪದವೀಧರೆಯಾಗಿದ್ರೆ ಅಂದ್ರೆ ಗ್ರಾಜ್ಯುಯೇಟ್ ಆಗಿದ್ರೆ 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಕವರೇಜ್ ಆರಾಮಾಗಿ ಸಿಗುತ್ತೆ. ಒಂದು ವೇಳೆ ಅವರು 12th ಅಥವಾ PUC ಮಾತ್ರ ಪಾಸ್ ಆಗಿದ್ರೆ ಮ್ಯಾಕ್ಸಿಮಮ್ 50 ಲಕ್ಷ ರೂಪಾಯಿವರೆಗೂ ಕೂಡ ಕವರೇಜ್ ಕೊಡ್ತಾರೆ. ಸ್ಯಾಲರಿ ಸ್ಲಿಪ್ ಇಲ್ಲದೆ ಇದ್ರೂ ಕೂಡ ಕೇವಲ ಗಂಡನ ಆದಾಯದ ದಾಖಲೆಗಳನ್ನ ತೋರಿಸಿ ಈಸಿಯಾಗಿ ಮಾಡಿಸ್ಕೋಬಹುದು. ಗೃಹಿಣಿಯರ ಇನ್ಶೂರೆನ್ಸ್ ಇದು ಕೇವಲ ವಿಮೆ ಅಲ್ಲ, ಕುಟುಂಬದ ರಕ್ಷಾ ಕವಚ. ಮೊದಲನೇದಾಗಿ ಫಿನಾನ್ಷಿಯಲ್ ಸೆಕ್ಯೂರಿಟಿ. ಲೈಫ್ ತುಂಬಾ ಅನಿಶ್ಚಿತ. ಮನೆಯ ಆಧಾರ ಸ್ತಂಭವಾಗಿರೋ ದುಡಿಯೋ ವ್ಯಕ್ತಿ, ಗಂಡ ಅಥವಾ ತಂದೆ, ಇವ್ರನ್ನ ಕಳ್ಕೊಂಡ್ರೆ ಮಾತ್ರ ಫ್ಯಾಮಿಲಿಗೆ ಶಾಕ್ ಆಗೋದಲ್ಲ. ತಾಯಿ ಅಥವಾ ಹೆಂಡತಿಯನ್ನ ಕಳ್ಕೊಂಡ್ರೂ ಕೂಡ ಕುಟುಂಬ ತುಂಬಾ ದೊಡ್ಡ ಪೆಟ್ಟನ್ನು ತಿನ್ನುತ್ತೆ. ಅಂತ ಟೈಮ್ನಲ್ಲಿ ದೈನಂದಿನ ಖರ್ಚು, ಮನೆ ಬಾಡಿಗೆ ಅಥವಾ ಹೋಮ್ ಲೋನ್ EMI ನಿಭಾಯಿಸೋಕೆ ಈ ಪಾಲಿಸಿಯಿಂದ ಬರೋ ಲಂಸಮ್ ಅಮೌಂಟ್ ಬಹಳ ದೊಡ್ಡ ಆಸರೆ ಆಗುತ್ತೆ. ಎರಡನೇದು ಕಾಸ್ಟ್ ರಿಪ್ಲೇಸ್ಮೆಂಟ್ ಪ್ರೊಟೆಕ್ಷನ್. ಆಗ್ಲೇ ಹೇಳಿದ್ವಿ, ಅಡುಗೆ, ಮಕ್ಕಳ ಆರೈಕೆ, ಮನೆ ಕೆಲಸ ಇದೆಲ್ಲದಕ್ಕೂ ಬೇರೆಯವರನ್ನ ನೇಮಕ ಮಾಡ್ಕೊಳ್ಳೇಬೇಕಾಗತ್ತೆ. ಆವಾಗ ಅಗೇನ್ ಖರ್ಚು, ದುಡ್ದಿರೋ ಸಂಬಳ ಎಲ್ಲ ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಬರ್ಬೋದು. ಸೊ ಅಂತ ಸಂದರ್ಭದಲ್ಲೂ ಕೂಡ ಈ ಇನ್ಶೂರೆನ್ಸ್ ನ ಹಣ ಕವರ್ ಮಾಡುತ್ತೆ. ಮೂರನೇದು ಮಕ್ಕಳ ಭವಿಷ್ಯದ ಭದ್ರತೆ. ತಾಯಿ ಇಲ್ಲದೆ ಇರೋ ಟೈಮ್ನಲ್ಲಿ ಮಕ್ಕಳ ಎಜುಕೇಶನ್ಗೆ ಯಾವುದೇ ಬ್ರೇಕ್ ಬೀಳಬಾರ್ದು. ಇವತ್ತಿನ ಎಜುಕೇಶನ್ ಇನ್ಫ್ಲೇಷನ್ 10-12% ಇದೆ. ಸ್ಕೂಲ್ ಫೀಸ್ ನಿಂದ ಹಿಡಿದು ಕಾಲೇಜ್ ತನಕ ಲಕ್ಷ ಖರ್ಚಾಗುತ್ತೆ. ಈ ಟರ್ಮ್ ಪ್ಲಾನ್ ನಿಂದ ಬರೋ ಹಣ ಮಕ್ಕಳ ಭವಿಷ್ಯದ ಟಾರ್ಗೆಟ್ಸ್ ನ ಸೇಫ್ ಆಗಿಡುತ್ತೆ. ಮಹಿಳೆಯರಿಗೆ ಸ್ಪೆಷಲ್ 15% ಡಿಸ್ಕೌಂಟ್. ಎಸ್, ಪ್ರೀಮಿಯಂ ಡಿಸ್ಕೌಂಟ್ ಇರುತ್ತೆ ಮಹಿಳೆಯರಿಗೆ. ಪುರುಷರಿಗೆ ಹೋಲಿಸಿದ್ರೆ ಮಹಿಳೆಯರ ಆಯಸ್ಸು ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರುತ್ತೆ. ಮೆಡಿಕಲ್ ಡೇಟಾ ಅದನ್ನ ಹೇಳ್ತಾ ಇದಾವೆ. ಇದೇ ಕಾರಣಕ್ಕೆ ಪುರುಷರಿಗಿಂತ ಮಹಿಳೆಯರ ಪಾಲಿಸಿ ಪ್ರೀಮಿಯಂ 15-20% ನಷ್ಟು ಕಮ್ಮಿ ಇರುತ್ತೆ. ಅಂದ್ರೆ ಕಡಿಮೆ ದುಡ್ಡಿಗೆ ದೊಡ್ಡ ಕವರೇಜ್ ಸಿಗುತ್ತೆ. ದೊಡ್ಡ ಪ್ಲಸ್ ಪಾಯಿಂಟ್ ಇದು. ಆದ್ರೆ ಎಚ್ಚರ, ಪಾಲಿಸಿ ತಗೊಳ್ಳುವಾಗ ಈ ರೂಲ್ಸ್ ಅನ್ನ ಮರೆಯೋ ಹಾಗಿಲ್ಲ. ಮೆಡಿಕಲ್ ಟೆಸ್ಟ್ ಮಾಡಿಸೋದು ಕಡ್ಡಾಯ. ಯಾವ್ದಾದ್ರು ಹಳೆಯ ಕಾಯಿಲೆ ಇದ್ರೆ, ಉದಾಹರಣೆಗೆ BP, ಶುಗರ್ ಅಥವಾ ಥೈರಾಯ್ಡ್ ಇದ್ರೆ ಅದನ್ನ ಮುಚ್ಚಿಡೋ ಹಾಗಿಲ್ಲ. ಸರಿಯಾದ ಮೆಡಿಕಲ್ ಹಿಸ್ಟ್ರಿಯನ್ನ ಕೊಟ್ಟೇ ಇನ್ಶೂರೆನ್ಸ್ ಮಾಡಿಸಬೇಕು. ನಾಳೆ ಕ್ಲೇಮ್ ಮಾಡುವಾಗ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸುಳ್ಳು ಹೇಳಿದ್ರೆ. ನ್ಯಾಚುರಲ್ ಡೆತ್, ಆಕ್ಸಿಡೆಂಟ್ ಅಥವಾ ಕ್ಯಾನ್ಸರ್ ನಂತ ಕ್ರಿಟಿಕಲ್ ಇಲ್ನೆಸ್ ಗಳಿಂದ ಸಾವು ಉಂಟಾದ್ರೆ ಪಾಲಿಸಿ ಕವರ್ ಆಗುತ್ತಾ ಇಲ್ವಾ? ಕವರ್ ಆಗುತ್ತೆ. ಆದ್ರೆ ಪಾಲಿಸಿ ತಗೊಂಡ ಮೊದಲನೇ ವರ್ಷದಲ್ಲಿ ತಮ್ಮ ಜೀವನವನ್ನ ಅವರವರೇ ಎಂಡ್ ಮಾಡ್ಕೊಂಡ್ರೆ ಆವಾಗ ಕವರೇಜ್ ಸಿಗಲ್ಲ. ಆ ಫ್ಯಾಕ್ಟ್ ಕೂಡ ಗೊತ್ತಿರಲಿ. ಮಾರ್ಕೆಟ್ನ ಟಾಪ್ 4 ಪ್ಲಾನ್ಸ್ ಯಾವುವು? 1 ಕೋಟಿಗೆ ಕವರ್ ಎಲ್ಲಿ ಸಿಗುತ್ತೆ? ಮೊದಲನೇದಾಗಿ ಆಕ್ಸಿಸ್ ಮ್ಯಾಕ್ಸ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್. ಇದರಲ್ಲಿ 25 lakhs ಇಂದ 1 crore rupees ವರೆಗೂ ಕೂಡ ಕವರೇಜ್ ಸಿಗುತ್ತೆ. ಇದರ ಸ್ಪೆಷಾಲಿಟಿ ಅಂದ್ರೆ ಇದರಲ್ಲಿ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಕೂಡ ಆಡ್ ಮಾಡ್ಕೋಬಹುದು. ಅಂದ್ರೆ ಗಂಭೀರ ಕಾಯಿಲೆ ಬಂದ್ರೂ ಕೂಡ ಆರ್ಥಿಕ ನೆರವು ಸಿಗುತ್ತೆ. ನೆಕ್ಸ್ಟ್ HDFC ಕ್ಲಿಕ್ ಟು ಪ್ರೊಟೆಕ್ಟ್ ಸುಪ್ರೀಂ ಪ್ಲಸ್. ಗಂಡಂಗೆ ಆದಾಯ ಕಮ್ಮಿ ಇದ್ರೂ ಕೂಡ ಹೆಂಡತಿಗೆ ದೊಡ್ಡ ಮೊತ್ತದ ಕವರ್ ಕೊಡುವಲ್ಲಿ ಈ ಪ್ಲಾನ್ ಮುಂಚೂಣಿಯಲ್ಲಿದೆ. ಫ್ಲೆಕ್ಸಿಬಲ್ ಆಪ್ಷನ್ಸ್ ಇದರಲ್ಲಿದ್ದಾವೆ. ಮೂರನೇದು ಬಜಾಜ್ ಲೈಫ್ ಟಚ್ 2. ಈ ಪ್ಲಾನ್ ನ ಅಡ್ವಾಂಟೇಜ್ ಅಂದ್ರೆ ಒಂದು ವೇಳೆ ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಅಂದ್ರೆ ಅಪಘಾತದಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟಾದ್ರೆ ಮುಂದಿನ ಪ್ರೀಮಿಯಂಗಳನ್ನ ಕಟ್ಟೋ ಹಾಗಿಲ್ಲ. ಪ್ರೀಮಿಯಂ ವೇವರ್ ಆಗುತ್ತೆ, ಆದ್ರೆ ಕವರೇಜ್ ಕಂಟಿನ್ಯೂ ಆಗುತ್ತೆ. ಹಾಗೆ ICICI ಐ ಪ್ರೊಟೆಕ್ಟ್ ಸ್ಮಾರ್ಟ್ ಪ್ಲಸ್. ಇದರ ಪ್ರೀಮಿಯಂ ತುಂಬಾ ಕಮ್ಮಿ ಇರುತ್ತೆ, ಆದ್ರೆ ಗಂಡನ ಕವರ್ನ 50% ಮಾತ್ರ
ಗರಿಷ್ಠ ಕವರೇಜ್ ಆಗಿ ಪತ್ನಿಗೆ ಸಿಗುತ್ತೆ. ಅಂದ್ರೆ ಗಂಡಂಗೆ 1 ಕೋಟಿ ಕವರೇಜ್ ಇದ್ರೆ ಇವರು 50 ಲ್ಯಾಕ್ ತನಕ ಪತ್ನಿ ಕೊಡ್ತಾರೆ. ಸೊ ಸ್ನೇಹಿತರೆ, ಮನೆಯಲ್ಲಿರೋ ಮಹಿಳೆಯರಿಗೆ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಹೇಗಿರುತ್ತೆ ಅದರ ಡೀಟೇಲ್ಸ್ ಎಲ್ಲವನ್ನ ನಿಮಗೆ ವಿವರಿಸೋ ಪ್ರಯತ್ನ ಮಾಡಿದ್ದೀವಿ. ಇನ್ನೂ ಕನ್ಫ್ಯೂಷನ್ ಇದ್ರೆ, ಪ್ರಶ್ನೆಗಳಿದ್ರೆ, ನೀವು ಮಾಡಿಸ್ಬೇಕು ಅನ್ನೋ ಲೆಕ್ಕಾಚಾರ ಇದ್ರೆ ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋಲ್ ಅವರ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅವರ ಎಕ್ಸ್ಪರ್ಟ್ ಜೊತೆಗೆ ಫ್ರೀ ಆಗಿ ಮಾತಾಡಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಆರ್ಥಿಕ ಸ್ಥಿತಿಗೆ ಸೂಟ್ ಆಗೋ ರೀತಿ ಟೇಲರ್ ಮೇಡ್ ಪಾಲಿಸಿಯನ್ನು ಪಡಿಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಈ ಮಾಹಿತಿಯನ್ನು ನೀವು ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.